ನಮಸ್ಕಾರ. ಮೈ ಚಾನೆಲ್ ಬೆಂಗಳೂರಿಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘದಿಂದ ಆಯೋಜಿಸಲ್ಪಟ್ಟ 3ನೇ ರಾಜ್ಯ ಮಟ್ಟದ ಸಮಾವೇಶ 2026 ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಮಾವೇಶವನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಜಿ ನಾಗರಾಜು ಅವರ ನಾಯಕತ್ವದಲ್ಲಿ ಆಯೋಜಿಸಲ್ಪಟ್ಟಿತ್ತು. ಉಪಾಧ್ಯಕ್ಷರಾದ ಶ್ರೀ ಭೈರೇಗೌಡ ಮತ್ತು ಸಂಘದ ಇತರ ಸದಸ್ಯರಾದ ಶ್ರೀ ಹನುಮೇಗೌಡ ಸಿ, ಡಾಕ್ಟರ್ ಚೌಡಯ್ಯ ಮತ್ತು ಶ್ರೀ ಮುನಿವೆಂಕಟಸ್ವಾಮಿ ಹಾಗೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂ.ಜಿ. ಸುರೇಶ್ ಚಂದ್ರ, ಜಂಟಿ ಕಾರ್ಯದರ್ಶಿ ಶ್ರೀ ಕಾಂತರಾಜ್ ಅರ್ಸ್, ಖಜಾಂಚಿ ಶ್ರೀ ಬಸವರಾಜಯ್ಯ, ಆಂತರಿಕ ಲೆಕ್ಕ ಪರಿಶೋಧಕ ಶ್ರೀ ಶ್ರೀನಿವಾಸನ್ ಕೆಪಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಎಸ್ ಗೋವಿಂದರಾಜಲು ಹಾಗೂ ಸಂಘದ ಸಮಿತಿ ಸದಸ್ಯರಾದ ಶ್ರೀಮತಿ ಗೀತಾ ಮತ್ತು ಶ್ರೀಮತಿ ಎನ್ ಪುಷ್ಪ ಸಹಕಾರ ನೀಡಿದರು. ಈ ಗೌರವಪೂರ್ಣವಾದ ಸಮಾವೇಶಕ್ಕೆ ಮಾಜಿ ಕೇಂದ್ರ ಸಚಿವರು ಮತ್ತು ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಶ್ರೀ ಸಿ ಎಸ್ ಷಡಾಕ್ಷರಿ ಹಾಗೂ ಡಾಕ್ಟರ್ ಎಲ್ ಭೈರಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಂದೇಶಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಡೈರೆಕ್ಟರಿ 2026 ಹಾಗೂ ಸಂಘದ ಡೈರಿಯ ಬಿಡುಗಡೆ ನಡೆಯಿತು. 75 ವರ್ಷ ವಯಸ್ಸನ್ನು ಪೂರೈಸಿದ ನಿವೃತ್ತ ಸರ್ಕಾರಿ ಅಧಿಕಾರಿಗಳನ್ನು ಅವರ ಜೀವನ ಪೂರ್ತಿಯ ಸಮರ್ಪಣೆ ಹಾಗೂ ಸಮಾಜಕ್ಕೆ ಸಲ್ಲಿಸಿದ ಅಮೂಲ್ಯ ಸೇವೆಗಾಗಿ ಗೌರವಿಸಲು ಒಂದು ಅದ್ದೂರಿಯ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದದ್ದು ಸಂಘದ ಡೈರಿ ಹಾಗೂ ಡಾಕ್ಟರ್ ಚೌಡಯ್ಯ ಅವರು ರಚಿಸಿದ ಪುಸ್ತಕದ ಬಿಡುಗಡೆ. ಇವುಗಳನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಸಂಘದ ಅಧ್ಯಕ್ಷರಾದ ಜಿ ನಾಗರಾಜು, ಉಪಾಧ್ಯಕ್ಷರಾದ ಭೈರೇಗೌಡ ಹಾಗೂ ಸಂಘದ ಸದಸ್ಯರು ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರ ಉಪಸ್ಥಿತಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಷಡಾಕ್ಷರಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪ ಸಹ ಭಾಗವಹಿಸಿದ್ದರು. ಅವರ ಸೇವೆ ಮತ್ತು ಕೊಡುಗೆಗಾಗಿ ಗೌರವಿಸಲಾಯಿತು. ಹಿರಿಯ ಅಧಿಕಾರಿಗಳ ಸಾಧನೆ ಮತ್ತು ಸೇವೆಯನ್ನು ಆಚರಿಸುವ ಈ ಮರೆಯಲಾಗದ ಕಾರ್ಯಕ್ರಮದ ಸನ್ಮಾನ ಸಮಾರಂಭ, ಡೈರಿ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭದ ವಿಶೇಷ ದೃಶ್ಯಗಳನ್ನು ಈಗ ನೋಡೋಣ. ಪ್ರಿಯ ವೀಕ್ಷಕರೇ, ನಮ್ಮ ಮೈ ಚಾನೆಲ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮಗೆ ಪ್ರೇರಣೆ. ಧನ್ಯವಾದಗಳು. ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಮೊದಲು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಮತ್ತು ಖಜಾಂಚಿ, ಸೆಕ್ರೆಟರಿ ಬಂದ್ಬಿಡಿ. शशिवर्णं
ಆಯ್ತು ಬಂದೆ ಬನ್ನಿ ಸುಮ್ಮನೆ ಏನು ಗ್ರೂಪ್ ಫೋಟೋ ಇಡ್ಲಿಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲ ಇಲ್ಲಿ ನೋಡಿ ಗುಡ್ ಇದು ಅರ್ಥ ಆಯ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿವೃತ್ತ ನೌಕರ ಸಂಘದ 3ನೇ ಸಮಾವೇಶಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಕೈಗಾರಿಕೆ ಇಲಾಖೆಯ ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರನ್ನ ನಾವು ಕೇಳ್ಕೊಂಡಿದ್ವಿ. ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಚಿಕ್ಕಬಳ್ಳಾಪುರ ಲೋಕಸಭಾದ ಸಂಸತ್ ಸದಸ್ಯರು, ಕೇಂದ್ರ ಸಚಿವರು, ಸಾಹಿತಿಗಳು ಆದಂಥ ನಮ್ಮೆಲ್ಲರ ನಾಯಕ ವೀರ ಮೊಯ್ಲಿಯವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮೆಲ್ಲರ ಒಡನಾಡಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು, ಮಾಜಿ ರಾಜ್ಯಾಧ್ಯಕ್ಷರು, ಹಾಲಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಭೈರಪ್ಪನವರು ಬಂದಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷ 83ನೇ ವರ್ಷದಲ್ಲಿಯೂ ಸಹ ಹುಡುಗರಂತೆ ನಮಗೆ ನಾಚಿಕೆ ಆಗುವಂತೆ ಓಡಾಡ್ತಾ ಇರುವಂತ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷ ಜಿ ನಾಗರಾಜ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ನಮಗಿನ್ನ ಮೊದಲು ನಿಂತು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಸುಮಾರು 1 ತಿಂಗಳಿಂದ ನಮ್ಮ ಜೊತೆಗೆ ಓಡಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ ಅವರು ಆಗಮಿಸಿದರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಸಮಾರಂಭಕ್ಕೆ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಚೌಡಯ್ಯನವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ಪುರುಷೋತ್ತಮ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಗೋವಿಂದರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ಕಾಂತರಾಜ್ ಅರಸ್ ಅವರು ಬಂದಿದ್ದಾರೆ. ಮತ್ತೆ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಹನುಮೇಗೌಡರು ಅವರು ನಿರೂಪಣೆ ಮಾಡ್ತಾರೆ ಅನ್ನೋದಕ್ಕೆ ನಾವು ಮಾಡ್ತಾ ಹೋಗ್ತಿದ್ದೇವೆ. ಉಪಾಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತಿಸಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ಬಿಟ್ಟು ನಮ್ಮ ಕರೆಗೆ ಹೋಗಿಬಿಟ್ಟು ನಮ್ಮ ಹಿರಿಯರು ಮತ್ತು ಕಿರಿಯ ಸಹೋದ್ಯೋಗಿಗಳು, ರಿಟೈರ್ಡ್ ಆದವರು ಎಲ್ಲರೂ ಸಹ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಸಹ ಆಧಾರದ ಸ್ವಾಗತ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಷಣವನ್ನು ಮಾಡ್ತಂಥ ಮಿತ್ರ ಬೈರೇಗೌಡರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮುಂದಿನ ಕಾರ್ಯಕ್ರಮ ಇವತ್ತಿನ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಸಾಹೇಬರು ಅವರಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅವರನ್ನು ನಿಮ್ಮೆಲ್ಲರ ಪರವಾಗಿ ಕೋರಿಕೊಳ್ತಾ ಇದ್ದೇನೆ. ಈ 30 ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ಇವತ್ತು 30ನೇ ಪುಸ್ತಕವನ್ನ ಮೊಯ್ಲಿ ಸಾಹೇಬರು ಅವರ ಹಸ್ತಾಕ್ಷರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಧನ್ಯವಾದಗಳು ಸರ್. ಈಗ ಡೈರೆಕ್ಟ್ರಿ ಹಾಗೂ ಶ್ರೀ ಚೌಡಯ್ಯ ವಿರಚಿತ ಬೆಳವಡಿ ಕಿಡಿ ಎಲ್ಲಣ್ಣ ಇವರು ಪುಸ್ತಕವನ್ನು ಬಿಡುಗಡೆ ಆಗಿದೆ. ಈಗ ಬಿಡುಗಡೆ ನಂತರದಲ್ಲಿ ಲೇಖಕರ ಮಾತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಪೌರ್ಣಿಮೆ. ಎಲ್ಲರಿಗೂ ಗುರುಪೌರ್ಣಿಮೆ ಪ್ರಯುಕ್ತ ಶುಭಾಶಯಗಳು. ವೇದಿಕೆ ಮೇಲಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಸಹ ಗುರುಗಳೇ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಸಲ್ಲಿಸ್ತೇನೆ. ಎಲ್ಲರಿಗೂ ಹಿರಿಯರು, ಈ ರಾಜ್ಯ ಕಂಡರಿಯದ ಅತ್ಯಂತ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ಕೇಂದ್ರ ಸಚಿವರು ಹಾಗೂ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರು ಆದಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ಈ ಸಾಹಿತ್ಯದ ಗುರುಗಳು ಹೌದು, ನಮ್ಮ ರಾಜಕೀಯ ಗುರುಗಳು ಹೌದು, ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಸಾಹೇಬ್ರವ್ರೆ, ಅವರ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳಬೇಕು ಅಂತ ನಾನು ಬಯಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ಎರೆಮರೆ ಕಾಯಂತೆ ಇದ್ದು ಸದ್ದು ಮಾಡದೆ ಜನರ ಸೇವೆ ಮಾಡಿ ಜನರಿಗೆ ತಲುಪಿರ್ತಕ್ಕಂಥ ಯೋಜನೆಗಳು ಅಷ್ಟಿಷ್ಟಲ್ಲ. ಇವತ್ತು ನಮ್ಮ ಮಕ್ಕಳು ವಿದೇಶಗಳಲ್ಲಿ IT, BT ಮತ್ತು ಮೆಡಿಕಲ್ಲು ಓದಿರ್ತಕ್ಕಂಥ ಅದಕ್ಕೆ ಏನಾದರೂ ಕಾರಣೀಭೂತರಾಗಿದ್ದಾರೆ ಅಂತಂದರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು. ಯಾವುದೇ ವಿದೇಶಗಳಲ್ಲಿ ನಾವು ಹೋದಾಗ ಡಾಕ್ಟರ್ಗಳು ಸಿಗ್ತಾ ಇದ್ರು, ಇಂಜಿನಿಯರ್ಗಳು ಸಿಗ್ತಾ ಇದ್ರು, ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ತಾ ಇದ್ವು. ಆದರೆ ಅವರು ಮುಖ್ಯಮಂತ್ರಿ ಆಗದ ಪೂರ್ವದಲ್ಲಿ ಬಡವರು ಯಾರೂ ಸಹ ಈ ಒಂದು ಮೆಡಿಕಲ್ ಅಥವಾ IT, BT ಸೀಟ್ಗಳನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿತ್ತು ಬಡವರು. ಆದರೆ ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳು ಬಹಳ ಹೇರಳವಾಗಿ ಸೀಟ್ಗಳನ್ನು ಹೊಂದಿದ್ದು, ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ವಿದ್ಯಾವಂತರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದಾಪುಗಾಲನ್ನು ಹೊಂದಿದ್ರು. ಆದರೆ ಉತ್ತರ ಇಂಡಿಯಾದಲ್ಲಿ ಯಾವುದೇ ವಿಧವಾದಂತಹ ಶಿಕ್ಷಣ ಸಂಸ್ಥೆಗಳು ಅಂತಹ ನಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದಿದಂತಹ ಶಿಕ್ಷಣ ಸಂಸ್ಥೆಗಳನ್ನ ಅಂದಿನ ಸರ್ಕಾರಗಳು ಸ್ಥಾಪನೆ ಮಾಡಿರಲಿಲ್ಲ. ಯಾಕೋ ಏನೋ ಕಣ್ಬಿತ್ತು. ಈ ನೀಟ್ ಅಂತ ಒಂದು ಯೋಜನೆಯನ್ನು ತಂದು ಈಗ ಮೊನ್ನೆ ನೋಡಿದ್ದೀರಿ ತಾವೆಲ್ಲರೂ. ಆ ನೀಟಿನಿಂದಾಗಿ ಇವತ್ತು ನಮಗೆ ಬಹಳ ದುರ್ಲಭವಾಗಿದೆ ಆ ಸೀಟ್ ಸಿಕ್ಕದು. ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಾವು ಕಾಂಪಿಟೇಷನ್ ಮಾಡುವಂಥ ಪರಿಸ್ಥಿತಿ ಬಂದು ನಾವು ಕರ್ನಾಟಕದ ಮಟ್ಟಿಗೆ ಮಾತ್ರ ನಾವೆಲ್ಲ ಕಾಂಪಿಟೇಷನ್ ಮಾಡಿ ನಮ್ಮ ಸೀಟ್ಗಳನ್ನು ಪಡ್ಕೊಳ್ತಾ ಇದ್ವಿ. ಇವತ್ತು ಅದು ಕಷ್ಟವಾಗಿದೆ. ನಮ್ಮ ಮಕ್ಕಳು ವಿದೇಶದಲ್ಲಿ ಸೀಟ್ ಪಡ್ಕೊಳ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು, ಓದ್ತಕ್ಕಂಥದ್ದು ಕಷ್ಟದ ಪರಿಸ್ಥಿತಿನಲ್ಲಿದೆ.
ಜೊತೆಗೆ ಅವರು ಕರ್ನಾಟಕದಲ್ಲೂ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯಲ್ಲಿ ಪಾಲು ಪಡ್ಕೊಳ್ಬೇಕು, ಸಿಗಬೇಕು ಅಂತ ಹೇಳಿ ಒಂದು ಕಾನೂನನ್ನು ಮಾಡಿದ್ರು. ಕೇಂದ್ರದಲ್ಲಿ ಲಾ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಇಡೀ ಭಾರತ ಖಂಡಕ್ಕೆ ಅದು ಅನ್ವಯ ಆಗಬೇಕು ಅಂತ ಲಾ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಬರಬೇಕು ಅಂತ ಹೇಳಿ ಅದೊಂದು ಕಾನೂನು ಮಾಡಿದರು. ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟರು. ನಾವು ಆಲಮಟ್ಟಿ ಡ್ಯಾಮು ನೀರಾವರಿಗಾಗಿ ನೀರಿನ ಮಟ್ಟ ತಗ್ಗಿಸಿದ್ದು ಅವರು ವೀರಪ್ಪ ಮೊಯ್ಲಿ ಸಾಹೇಬರು. ಜೊತೆಗೆ ನಮ್ಮ ಏನು ಗೊರೂರು ಡ್ಯಾಮು ನೀರನ್ನ ಮುಂದಕ್ಕೆ ಹರಿಸಲಾರ್ದಕ್ಕಂತ ಒಂದು ಟನಲ್ ನಿಂತೋಗಿತ್ತು. ಅವ್ರ ಕಾಲದಲ್ಲಿ ಆ ಟನಲ್ ಅನ್ನು ಸಹ ಮುಂದಕ್ಕೆ ತೆಗೆದು ನೀರಾವರಿನ ಮುಂದುವರಿಸಿದ್ರು. ಅಷ್ಟೇ ಆಗಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ನಮ್ಮ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೆ ತರಬೇಕಾದ್ರೆ ಅವರು ಪಿತಾಮಹರಾಗಿ ಕೆಲಸ ಮಾಡಿದ್ರು. ಆ ಒಂದು ಎತ್ತಿನ ಹೊಳೆಯ ಯೋಜನೆಗೆ ಪರಿಸರ, ಅರಣ್ಯ ಈ ಇಲಾಖೆಗಳ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಯೋಜನೆಗಳಿಗೆ ತಡೆ ಇದ್ದಂತಹ ಆ ಎನ್ಒಸಿಗಳನ್ನೆಲ್ಲ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬ್ರವರು ಕೊಟ್ಟಂತ ನಿದರ್ಶನದಿಂದಾಗಿ ಇವತ್ತು ಅಕ್ಟೋಬರ್ ಅಥವಾ ಡಿಸೆಂಬರ್ ಒಳಗಡೆ ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನ ಬರುವ ಸಂದರ್ಭಗಳಿದೆ. ಈಗ ಅವ್ರ ಸ್ಪೀಡಿಗೆ ನಾವು ಕೆಲಸ ಮಾಡೋದಕ್ಕಾಗಲ್ಲ. ರಾತ್ರಿ 10:00 ಫೋನ್ ಮಾಡ್ತಾರೆ, ಇದಾಗಿಲ್ಲ ನೋಡಿ, ಇದಾಗಿಲ್ಲ ನೋಡಿ ಅಂತ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಎಲ್ರಿಗೂ ಫೋನ್ ಮಾಡ್ತಾರೆ. ಮತ್ತೆ ನಮ್ಮ ಜೊತೆನಲ್ಲಿ ನಡ್ಕೊಂಡೇ ಬರ್ತಾರೆ. ಮಾಡಿ ಪ್ರತಿಯೊಬ್ಬರ ಫೋಟೋನು ಚೆನ್ನಾಗಿ ಬರಬೇಕು, ಪ್ರತಿಯೊಬ್ಬರದು ಇದರಲ್ಲಿ ಇರಬೇಕು, ಅವರ ಆರ್ಟಿಕಲ್ಗಳು ಚೆನ್ನಾಗಿ ಬರಬೇಕು. ಇಷ್ಟೊಂದು ಕೃಷ್ಣಪ್ಪ, ಸಿಪ್ಪೇಗೌಡ, ಶೇಷೇಗೌಡ, ಭೈರಪ್ಪನವರೆಗೂ ನಾನೇ ಟ್ರೆಸರರ್ ಪರ್ಮನೆಂಟ್ ಆಗಿ. ಇನ್ನೊಂದು ಮಾತಾಡಲೇಬೇಕು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ನಾನು ಭೈರಪ್ಪನವರು ಒಂದೇ ಸಾರಿ ಪದಾರ್ಪಣೆ ಮಾಡಿದವರು ಇಲ್ಲಿ ಸಂಘಕ್ಕೆ. ಈ ಸಂಘದಲ್ಲಿ ಭೈರಪ್ಪನವರು ನಾನು ಮಾಡಿದಷ್ಟು ಶ್ರಮ, ಹೋರಾಟ ನಾವ್ಯಾರೂ ಮಾಡಲಿಲ್ಲ. ಅಷ್ಟೊಂದು ಹೋರಾಟ ಮಾಡಿದ್ವಿ. 3 ಪೇ ಕಮಿಷನ್ಗಳು, 3 ಪೇ ಸಮಿತಿಗಳ ಜೊತೆನಲ್ಲಿ ಹೋರಾಟ ಮಾಡಿದ್ದೇವೆ. ಅದರಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಸಹ ನಾವು ಒಂದು ಸಮ್ಮೇಳನವನ್ನು ಮಾಡೋದು ಅರಮನೆ ಮೈದಾನದಲ್ಲಿ. ಆಗಲೂ ಸಹಿತ ನಾನು ಟ್ರೆಸರರೇನೆ, ಪರ್ಮನೆಂಟ್ ಟ್ರೆಸರರು. ಆ ಬೋರ್ಡಲ್ಲಿ ಇದೆ MT ಕೃಷ್ಣಪ್ಪ, ಸಿಪ್ಪೇಗೌಡ, ಶೇಷೇಗೌಡ, ಭೈರಪ್ಪನವರೆಗೂ ನಾನೇ ಟ್ರೆಸರರ್ ಪರ್ಮನೆಂಟ್ ಆಗಿ. ಆ ಒಂದು ಬಾಂಧವ್ಯ ನಮ್ಮಿಬ್ಬರಲ್ಲಿ ಬೆಳೆದಿತ್ತು. ಆತನೂ ಅಷ್ಟೇನೆ, ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದ್ಬಿಟ್ರೆ ಸಂಘಕ್ಕೆ ಎಲ್ಲಿದೆಯಾ ಜೊಡೆಯ ನೀನು ಅಂತ ಹೇಳಿಬಿಟ್ಟು ಫೋನ್ ಮಾಡೋರು. ಇಲ್ಲಿ ನಮ್ಮ ಶಾರದಮ್ಮನವ್ರು ಕೂತಿದ್ದಾರೆ, ಉಪಾಧ್ಯಕ್ಷರು. ಅವರು ಸಹ ನಮ್ಮ ಸಂಘದಲ್ಲಿ ಬಹಳ ಚೆನ್ನಾಗಿ ದುಡ್ದಂಥವ್ರು. ಈ ಸರ್ಕಾರಿ ನೌಕರ ಸಂಘ ಇಷ್ಟೊಂದು ಪ್ರಬುದ್ಧಮಾನ ಬರಬೇಕಾದ್ರೆ ಭೈರಪ್ಪನವರು ಬಹಳ ಹುಟ್ಟು ಹೋರಾಟಗಾರರು. ಸುಮಾರು 14,000 ಸ್ಟೈಫಂಡ್ರಿ ಗ್ರಾಜುಯೇಟ್ಸ್ಗೆ ಅವರು ಜೀವದಾನ ಕೊಟ್ಟಿದ್ದಾರೆ, ಲೈಫ್ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ ಅವರ ನಿವೃತ್ತಿಯಾಗಿ ಇವತ್ತು ಅವ್ರ ಜೀವನ ಸಾಗಿಸೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅಂತ ನಾನು ಹೇಳ್ತೇನೆ. ನಾವು
ಹುಟ್ಟಿನಿಂದನೂ ಹೋರಾಟ ಮಾಡ್ಕೊಂಡ್ ಬಂದಿದ್ದೇವೆ. ನಾವು ಶ್ರೀಮಂತರಲ್ಲ, ಬಹಳ ಕಡು ಬಡತನದಲ್ಲಿ ಹುಟ್ಟಿದಂಥವ್ರು ನಾವು. ನಮಗೆ ಈ ಉದ್ಯೋಗ ಸಿಗ್ತಾ ಇದ್ರೆ ನಾವು ಬೇರೆ ಏನೋ ಕೂಲಿ ಮಾಡ್ಕೊಂಡು ತಿನ್ಬೇಕಾಗಿತ್ತು. ಅಂತ ಸ್ಥಿತಿನಲ್ಲಿ ಬಂದಂಥವ್ರು ಈ ಮಟ್ಟಕ್ಕೆ ಬಂದಿದ್ದೇವೆ, ನಿಮ್ ಜೊತೆನಲ್ಲಿ ಬೆರೀತಾ ಇದ್ದೇವೆ. ಅದೇ ನಮ್ಮ ಸೌಭಾಗ್ಯ. ಇಷ್ಟನ್ನ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಬಿಂದು ಕೇಂದ್ರ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಸಾಹೇಬರು ನಮ್ಮನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘ ರಿಜಿಸ್ಟ್ರಾರ್ ಬ್ಯಾಂಗ್ಳೂರು, ಇದರ ಅಧ್ಯಕ್ಷರು ನಮ್ಮ ಆತ್ಮೀಯರಾದ ಶ್ರೀ ಜಿ ನಾಗರಾಜ್ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಸಂಘ ಬ್ಯಾಂಗ್ಳೂರು ಇದರ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರೇ, ಮೂರನೇ ರಾಜ್ಯ ಮಟ್ಟದ ಸಮಾವೇಶ 28 ನಡೀತಾ ಇದೆ, 26 ನಡೀತಾ ಇದೆ. ಈ ಒಂದು ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷರಾದಂಥ ಎಂ ಬೇರೇಗೌಡರೇ, ಡಾಕ್ಟರ್ ಚೌಡಯ್ಯನವರೇ, ಕೆ ಬಿ ಮುನಿವೆಂಕಟ ಸಮರ್ಭಾವನವರೇ, ಎಸ್ ಕಾಂತರಾಜ ಅರಸವರೇ, ಈ ಸಂಘದ ಎಲ್ಲ ಮಾನ್ಯ ಪದಾಧಿಕಾರಿಗಳೇ, ಮಾನ್ಯ ಗೌರವಾನ್ವಿತ ಸದಸ್ಯರೇ, ಹನುಮೇಗೌಡರೇ, ಮತ್ತಿಲ್ಲಿ ಸೇರಿದಂತೆ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನನ್ನ ಆತ್ಮೀಯ ಸಹೋದರ ಸಹೋದರಿ, ಡಾಕ್ಟರ್ ಚೌಡಯ್ಯನವರು ಮತ್ತು ಶ್ರೀ ಜಿ ನಾಗರಾಜ್ ಅವರು ನನ್ನಲ್ಲಿಗೆ ಬಂದು ಈ ಸಮಾರಂಭದ ಸಮಾವೇಶಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಹೋಗ್ಕೊಂಡೆ. ಅಷ್ಟವರೆಗೆ ನಾನು ತಯಾರಿದ್ದೆ, ಆದರೆ ಫೋನ್ ಮಾಡಿದ್ರು ಚೌಡಯ್ಯನವರು ನನ್ನೊಂದು ಕಾರ್ಯಕ್ಕೆ ಬಿಡಿ ಅಂತೇಳಿ. ಭಾಳ ಸಂತೋಷ. ನನಗೆ 1 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಕಿತ್ತೂರು ಕಿಡಿ ಬೆಳವಡಿ ಎನ್ನಡ ಶಬ್ದವೇದಿ ವಿದ್ಯೆ ಪ್ರವೀಣ, ಇದು ಡಾಕ್ಟರ್ ಚೌಡಯ್ಯನವರು ಇವತ್ತು ಬರೆದಂಥ ಕಿರು ಕಾದಂಬರಿ, ಅದರ ಬಿಡುಗಡೆಯನ್ನು ಕೂಡ ಮಾಡಿದ್ದೇನೆ. ಅದೇ ಪ್ರಕಾರ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ವಿವರಗಳನ್ನು ಒಳಗೊಂಡಂಥ ಡೈರೆಕ್ಟರಿಯನ್ನು ಕೂಡ ನಾನು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಈಗಾಗಲೇ ಸ್ವಾಗತ ಭಾಷಣ ಮಾಡ್ತಾ ಇದ್ದವರು ಹೇಳಿದರು, ಇವತ್ತು ನಮ್ಮ ಚೌಡಯ್ಯನವರು ಹೇಳಿದರು ಇದು ಗುರು ಪೌರ್ಣಿಮೆ ಅಂತ. ಒಂದು ಲೆಕ್ಕದಲ್ಲಿ ನೀವೆಲ್ಲ ನಮ್ಮ ಗುರುಗಳೇ. ಯಾಕಂತ ಹೇಳಿದರೆ ನಾನು ಸಣ್ಣ ಕೈಗಾರಿಕೆ ಮಂತ್ರಿಯಾಗಿ ಮೊದಲು ಅಧಿಕಾರವನ್ನು ದೇವರಾಜ ಅರಸು ಕಾಲದಲ್ಲಿ ಕೈಗೊಂಡಾಗ ನನಗೆಲ್ಲ ಕಲಿಸಿದವರು ನೀವೇ. ಅದಕ್ಕಾಗಿ ಈ ಗುರು ಪೌರ್ಣಿಮೆ ದಿವಸ ನಿಮಗೆ ನನ್ನ ವಿಶೇಷವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹುಶಃ ನಾನು ಸಣ್ಣ ಕೈಗಾರಿಕಾ ಮಂತ್ರಿ ಇದ್ದಾಗ ನಾನು ನನ್ನ ಮಂತ್ರಿ ಕಚೇರಿಗೆ ಬಂದು ಕೂತ್ಕೊಂಡೆ. ಒಂದು ಫೈಲ್ ಬರ್ತಾ ಇರಲಿಲ್ಲ, ಹೋಗೋದು ಬರೋದು. ಆಗ ಒಂದು ಲೆಕ್ಕದಲ್ಲಿ ಅದು ಭಾಳ ಒಳ್ಳೆಯದಾಯಿತು ನಾಗರಾಜ್. ಯಾಕೆಂದರೆ ಈಗ ಐಡಲ್ ಮೈಂಡ್ ಇಸ್ ಎ ಡೆವಿಲ್ಸ್ ಮೈಂಡ್ ಅಲ್ವಾ? ನಂದು ಡೆವಿಲ್ ಮೈಂಡ್ ಆಗಲಿಲ್ಲ, ಅದು ಐಡಲ್ ಮೈಂಡ್ ಆಯಿತು. ಐಡಿಯಲ್ ಮೈಂಡ್. ಯಾಕಂದರೆ ನಾನು ಆಲೋಚನೆ ಮಾಡಿದೆ, ಯಾರು ಕೆಲಸ ಕೊಡುವ ಪ್ರಶ್ನೆ ಇಲ್ಲಿದೆ, ನಾನೇ ಇಲ್ಲಿ ಇನೋವೇಟ್ ಮಾಡಬೇಕು, ಕೆಲಸ ಮಾಡಬೇಕು ಅಂಥೇಳಿ ನಾನು ಆಲೋಚನೆ ಮಾಡಿದೆ. ನಾನೊಂದು ಕಾರ್ಯಕ್ರಮ ಹಾಕಿದ್ದೆ, ಏನಂದರೆ ಇಡೀ ರಾಜ್ಯದಲ್ಲಿ ಇಂಡಸ್ಟ್ರಿಯಲ್ ಇಂಟೆನ್ಸಿವ್
ಕ್ಯಾಂಪೇನ್ ಮಾಡಬೇಕು ಅಂತ ಅನೇಕ ನಮ್ಮ KSFC ಅಧ್ಯಕ್ಷರು, ಬೇರೆ ಬೇರೆ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್. ಆದರೆ ಅದಕ್ಕೆ ಹೆಚ್ಚು ಕೆಲಸ ಮಾಡಿದವರು ಯಾರು ಅಂದರೆ ಆಗ ಡಿಸ್ಟ್ರಿಕ್ಟ್ ಡೆಪ್ಟಿ ಡೈರೆಕ್ಟರ್ಸ್, ಜಾಯಿಂಟ್ ಡೈರೆಕ್ಟರ್ಸ್, ಅವರು ಅದಕ್ಕೆ ಹೇಳಿದೆ ಗೌರವ ಗೌರ್ಮೆಂಟ್ಲಿ ಅವರ ಗುರುಗಳು ನನಗೆ. ಪ್ರತಿ ಜಿಲ್ಲೆಯಲ್ಲಿ ನಾವು ಆ ಕ್ಯಾಂಪೇನ್ ಮಾಡುವ ಮೊದಲು ಬಹುಶಃ ಸೋಷೋ ಇಕಾನಮಿಕ್ ಸರ್ವೆ ಮಾಡಿದ್ರು ಅಲ್ವಾ? ಸೋಷೋ ಇಕಾನಮಿ ಆ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ಏನಿದೆ, ಯಾವ ಕೈಗಾರಿಕೆ ಬೆಳೀಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಯಾವ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸರ್ವೆ ಮಾಡಿಸಿದ್ರು. ಎಲ್ಲೆಲ್ಲಿ ಸರ್ವೆ ಕಂಪ್ಲೀಟ್ ಆಯಿತು ಅಲ್ಲಿ ನಾವು ಕ್ಯಾಂಪೇನ್ ಒಂದೇ ಅಲ್ಲ 2 ದಿವಸ ಇಡೀ ಜಿಲ್ಲೆ, ಆ ಜಿಲ್ಲೆಯದ್ದು ತಾಲೂಕು ಮಟ್ಟಕ್ಕೆ ಕೂಡ ಹೋಗಿ ನಾವು ಕ್ಯಾಂಪೇನ್ ಮಾಡಿದ್ವಿ. ಅಲ್ಲೇ ಬ್ಯಾಂಕಿನ ಚೇರ್ಮನ್ ಸುಂದರಾಮ್ ಶೆಟ್ಟಿ ವಿಜಯ ಬ್ಯಾಂಕಿನ ಚೇರ್ಮನ್ ಆಗಿದ್ದರು, ಕೆನರಾ ಬ್ಯಾಂಕಿಗೆ ಯಾರು ಪ್ರಭುಗಳಿದ್ದರು. ಆ ಬ್ಯಾಂಕಿನ ಚೇರ್ಮನ್ಗಳನ್ನು ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ಏನಾದರೂ ಅಲ್ಲಿ ಸ್ಪಾಟ್ ಸ್ಯಾಂಕ್ಷನ್ ಆಗೋದಿದ್ದರೆ ಅಲ್ಲೇ ಮಾಡಬೇಕು ಅಂತೇಳಿ ಸ್ಪಾಟ್ ಸ್ಯಾಂಕ್ಷನ್ಸ್ ಮಾಡಿದ್ವಿ. ಬಹುಶಃ ಆಗ ಯಾವ ಜಿಲ್ಲೆಯಲ್ಲಿ ಕೂಡ ಇಂಡಸ್ಟ್ರಿಯಲ್ ಸೆಟ್ಸ್ ಇರಲಿಲ್ಲ. ಆ ಇಡೀ ಅದು ಹೇಳುವವರಿಲ್ಲ ನನಗೆ. ಇಂಡಸ್ಟ್ರಿಯಲ್ ಸೆಟ್ ಪ್ರತಿ ಜಿಲ್ಲೆಯಲ್ಲಿ ಮಾಡಿದ್ರು. ಮಂಡ್ಯದವರು ಬೇಡ ಅಂತ ಹೇಳಿದ್ರು, ನಮಗೆ ಬೇಡ ಅಂತ. ತುಮಕೂರಿನವರು ವ್ಯಾಪಾರದಲ್ಲಿ ನಾವು ಸುಖವಾಗಿದ್ದೇವೆ, ನಾವು ಇಂಡಸ್ಟ್ರೀಸ್ ಎಲ್ಲ ಬೇಡ ಅಂತೇಳಿ ಅವರು. ಅದು ಅಲ್ಲಿ ಎಲ್ಲ ಮಂಡ್ಯದಲ್ಲಿ ಕೂಡ ಮತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ಇಂಡಸ್ಟ್ರಿಯಲ್ ಸೆಟ್ಸ್ ಮಾಡಿದ್ರು. ಈಗ ನೀವು ಇಂಡಸ್ಟ್ರಿಯಲ್ ಸೆಟ್ ಕಂಡ್ರೆ ಅದು ಇವನ್ ಹುಬ್ಳಿ, ಧಾರವಾಡ ಅಲ್ಲಿ ಇರಲಿಲ್ಲ, ಅಲ್ಲಿ ಕೂಡ ಮಾಡಿದ್ವಿ. ಬಿಜಾಪುರದಲ್ಲಿ ಮಾಡಿದ್ವಿ. ಎಲ್ಲ ಕಡೆಯನ್ನು ಮಾಡಿದಾಗ ಈಗ ಸಣ್ಣ ಕೈಗಾರಿಕೆ ಕರ್ನಾಟಕದಲ್ಲಿ ಬೆಳೆದಿದ್ದರೆ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಒಂದು ವಿಷನ್ ಇಟ್ಕೊಂಡಿದ್ರು. ಆಗ ವಿಷನನ್ನು ಮುದ್ದೇನಹಳ್ಳಿ, ಚಿಕ್ಕಮಗಳೂರು ಮುದ್ದೇನಹಳ್ಳಿಯಲ್ಲಿ ಕೂಡ ಇಂಡಸ್ಟ್ರಿಯಲ್ ಸೆಟ್ ನಾನು ಕಟ್ಟಿದ್ದೇನೆ. ಇದಕ್ಕೆ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅದಕ್ಕೆಲ್ಲ ಆ ನಿವೃತ್ತ ಅಧಿಕಾರಿಗಳು ನಮ್ಮ ಕಾಲದಲ್ಲಿ ಯಾರು ಇದ್ದರೂ ಅವರ ಉಮೇದು. ಆದ್ದರಿಂದ ಅವರಿಗೆ ನನ್ನ ಸೆಲ್ಯೂಟ್, 100 ಸೆಲ್ಯೂಟ್. ಆದ್ದರಿಂದ ಇವತ್ತು ಮಂಗಳೂರಿನಲ್ಲಿ ಶೆಡ್ ಇರಲಿಲ್ಲ, ಬೈಕಪ್ಪಾಡಿಯಲ್ಲಿ ಶೆಡ್ ಮಾಡಿದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಎಂಟರ್ಪ್ರಿನರ್ಶಿಪ್ ಇದೆ, ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ನೀಡಬೇಕು. ಈಗ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಶೆಡ್ ಮಾಡಬೇಕು. ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ವಿಸ್ತಾರವಾದಂಥ ಇಂಡಸ್ಟ್ರಿಯಲ್ ಎಸ್ಟೇಟ್. ಈಗ ನನಗನಿಸಿದೆ 18,000 ಶೆಡ್ಗಳಿಂತಲೂ ಕೈಗಾರಿಕೆಗಳಿಂದ ಹೆಚ್ಚಿದೆ. ಮೊನ್ನೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಇತ್ತೀಚೆಗೆ, ಒಬ್ಬ ಸಣ್ಣ ಕೈಗಾರಿಕೆ ಅಲ್ಲಿ ಪೀಣ್ಯದಲ್ಲಿ ಹೋಗಿ, ಅಲ್ಲಿ ಎಲ್ಲ ಪೀಣ್ಯದವರು ಬಂದಿದ್ದರು. ಈಗ ನಾವು ಬರೀ ಅರ್ಜಿ ಹಾಕಿದ್ದು, ಯಾರನ್ನೂ ಅಪ್ರೋಚ್ ಆಗಲಿಲ್ಲ, ನಮ್ಮ ಮನೆಗೆ ಸ್ಯಾಂಕ್ಷನ್ ಆರ್ಡರ್ ಬಂತು ಅಂತೇಳಿ ಅವರು ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ರೆಟ್ಟೆ ಬಿಸು ಇರಬಾರ್ದು, ಲಂಚ ಇರಬಾರ್ದು. ಈ ರೀತಿಯಲ್ಲಿ ಅದಕ್ಕೆ ಬಹುಶಃ ನೀವು ಕೈಗಾರಿಕಾ ಯಾಗ ಅಧಿಕಾರಿಗಳಿದ್ದೀರಿ ಬೇರೆ ಬೇರೆ ಹಂತದಲ್ಲಿ, ನಿಮ್ಮ ಸಹಕಾರ ಇಲ್ಲದಿದ್ದರೆ ನನಗೆ ಒಳ್ಳೆಯ ಹೆಸರು ಬರ್ತಾ ಇದೆ. ನನಗೆ ಇದು ಆಮೇಲೆ ಆಲೋಚನೆ ಮಾಡಿದೆ. ನಾವೊಂದು ಅಮೆರಿಕಕ್ಕೆ ಹೋಗಿದ್ದೆ, ಸಿಲಿಕಾನ್ ವ್ಯಾಲಿಗೆ. ಅಲ್ಲಿ ಬಂದ ಮೇಲೆ ಬೆಂಗಳೂರಿನಲ್ಲೊಂದು ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತೇಳಿ ಐಡಿಯಾ ಆಯಿತು ನನಗೆ. ಆನೆಕಲ್ಲಿಗೆ ಹೋದಾಗ ಅಲ್ಲಿ ಏನು ಬೆಳೆನೂ ಬೆಳೀತಾ ಇಲ್ಲ, ಕೈಗಾರಿಕೆನೂ ಇಲ್ಲ. ಆದರೆ ಆಚೆ ಹೊಸೂರಿನಲ್ಲಿ ತಮಿಳುನಾಡು ಸ್ಟೇಟ್ನ ಅಲ್ಲಿ ಕೈಗಾರಿಕೆ ಹುಲ್ಸಾಗಿ ಬೆಳೆದಿದೆ. ನಾನು ಯಾಕೆ ಇದು ಮಾಡಬಾರ್ದು ಅಂತೇಳಿ ಆನೆಕಲ್ ತಾಲೂಕಿನಲ್ಲಿ ಇಲೆಕ್ಟ್ರಾನಿಕ್ ಸಿಟಿ ಮಾಡಿದೆ. ಜಾಗ ತಗೊಂಡು ಹಣ ಸರ್ಕಾರ ಕೊಡಲಿಕ್ಕೆ, ಅದು ಗೋರ್ಪಡೆಯವರು ಹಣಕಾಸಿನ ಮಂತ್ರಿ ಆಗಿದ್ದು, ನಮ್ಮ ಹಣ ಇಲ್ಲ ಅಂತೇಳಿ, ನಿಮ್ಮ ಹಣ ಬೇಡ, ನನ್ನ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಏನು ಬಜೆಟ್ ಎಲೊಕೇಶನ್ ಇದೆ ಅದೇ ಸಾಕು ನನಗೆ ಅಂಥೇಳಿ, ಮತ್ತು ಬ್ಯಾಂಕಿನವ್ರ ಹತ್ರ ಸಾಲ ತಗೊಂಡು ಈಗ ಇಲೆಕ್ಟ್ರಾನಿಕ್ ಸಿಟಿ ಬೇರೆ ಯಾರಾದರೂ ಹೆಸರು ಬೇರೆ ಇದೆ, ಆದರೆ ಎಲೆಕ್ಟ್ರಾನಿಕ್ ಸಿಟಿ ಇಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮಾಡಿದ್ದು ನಾನು, ಅದರ ಪ್ರಥಮ ಅಧ್ಯಕ್ಷ ನಾನು. ಒಬ್ಬ ಕುಲಕರ್ಣಿ ಅಂತೇಳಿ ಅದು ಇದ್ರು ಅಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ನ ಒಬ್ಬ ಅಧಿಕಾರಿ ಕಿಯೋನಿಕ್ಸ್ನಲ್ಲಿ.
ಕುಲಕರ್ಣಿ ಅಂತೇಳಿ ಅವರು ಈಗಲೂ ಇದ್ದಾರೆ. ನಾನು ಅದಕ್ಕೆ ನಮ್ಮ PS ಅಂತ ಹೇಳಿದರೆ ಅವ್ರದ್ದು ಒಂದು ರೆಕಾರ್ಡ್ ಮಾಡಿಬಿಡಿ ಈಗಲೇ, ಮತ್ತು ಇಲ್ಲದಿದ್ದರೆ ನಾಳೆ ವೀರಪ್ಪ ಮೊಯ್ಲಿ ಅವರು ಯಾರು ಏನೋ ಗೊತ್ತೇ ಇಲ್ಲ ಅಂತೇಳಿ ಹೇಳೋರು ಇರ್ತಾರೆ. ಒಂದು ದಿವಸ ಅವರು ಫೋನ್ ಮಾಡಿದ್ರು, ಉದಾಹರಣೆಗೆ ಹೇಳಿದ್ರು, ಸರ್ ಇಲ್ಲಿ ಒಬ್ಬರು ಬಂದಿದ್ದಾರೆ ನಮ್ಮ ಹತ್ರ ಆಫೀಸಿಗೆ. ನನ್ನ ಹತ್ರ ಬರಲಿಕ್ಕೆ ಹೇಳಿಲ್ಲ, ಅವ್ರಿಗೆ ಫೋನ್ ಕೊಡಿ ಅಂತೇಳಿ ಕೇಳಿದ್ದಾರೆ. ಫೋನ್ ಕೊಟ್ಟರು, ನಿಮ್ಗೇನು ಬೇಕು ಅಂತೇಳಿ. ನನ್ನ ಹತ್ರ 10,000 ರೂಪಾಯಿ ಇದೆ, ಇಲ್ಲಿ ನನಗೆ ಅನುಕೂಲ ಮಾಡಿಕೊಟ್ರೆ ಬೆಂಗಳೂರಿನಲ್ಲೇ ನಾನು ಏನಾದ್ರು ಮಾಡ್ತೇನೆ, ಇಲ್ಲದಿದ್ದರೆ ನಾನು ಪುಣೆಗೆ ಹೋಗಬೇಕು ಅಂತೇಳಿ ಟ್ರೈನ್ ಟಿಕೆಟ್ ಎಲ್ಲ ನಾನು ರಿಸರ್ವ್ ಮಾಡಿದ್ದೇನೆ ಅಂತ ಹೇಳಿದೆ. ಭೈರಪ್ಪನವರು ನೋಟ್ ಮಾಡಿ, ಡೆವಲಪ್ಮೆಂಟ್ ಭಾಳ ಇಂಪಾರ್ಟೆಂಟ್. ಆಮೇಲೆ ನಿಮ್ಗೆ ಏನಾಗಬೇಕು, ನಮಗೊಂದು ಜಾಗ ಬೇಕು ಅಂತ. ಎಷ್ಟು ಜಾಗ ಏನೋ ನೆನಪಿಲ್ಲ, ಅದು ಇಷ್ಟು ಅಂತೇಳಿ. ಆಮೇಲೆ ಏನಾಗಬೇಕು ನಿಮಗೆ, ಇದು ವರ್ಕಿಂಗ್ ಕ್ಯಾಪಿಟಲ್ ಬೇಕಂತೇಳಿ. ಹೌದಂತ ಹೇಳಿದ್ರು. ಕೆನರಾ ಬ್ಯಾಂಕಿನ ಆಗಿನ ಪ್ರಭುಗಳು ಯಾರಿದ್ರು ಚೇರ್ಮನ್, ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಟರ್ಮ್ ಕ್ಯಾಪಿಟಲ್ ಬೇಕು ಅಂತೇಳಿ, ಅದಕ್ಕೆ KSFC ಇದ್ದು ಆಗ ಶೇಷಾದ್ರಿ ಅವರು ಅದಕ್ಕೆ ಅದರ ಚೇರ್ಮನ್ ಇದ್ದರು. ಅವರಿಗೆ ಕೇಳಿದ್ರೆ ನೀವು ಟರ್ಮ್ ಕ್ಯಾಪಿಟಲ್ ಕೊಡ್ತೀರಾ ಅಂತೇಳಿ, ಎಸ್ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ನಿಮಗೆ ನೀವು ನಿಮ್ಮ ಕಾಲ ಮೇಲೆ ನಿಲ್ಲುವವರೆಗೆ ಸರ್ಕಾರದಿಂದ ನಾನು ಜಾಬ್ ಬರ್ಕೊಡ್ತೇನೆ ಅಂತ ಹೇಳಿದರು. ಏನು ಬೇಕು ಭೈರಪ್ಪನವರಿಗೆ? ಅವ್ರು ಯಾರು ಗೊತ್ತಾ? ನಾರಾಯಣ ಮೂರ್ತಿ, ಇನ್ಫೋಸಿಸ್. ಅಲ್ಲ ಹೇಳೋದು ನಮಗೆ ಒಂದು, ಬಹುಶಃ ನಾವು ಆವಾಗ ಏನು ಮಾಡದೇ ಇದ್ರೆ ಅವ್ರು ಬಹುಶಃ ಪುಣೆಯಲ್ಲಿ ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಇಷ್ಟು ಎತ್ತರ ಬೆಳೆದು ಆ ಇನ್ಫೋಸಿಸ್ ಬೆಳೀತಾ ಇತ್ತು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಮಾತ್ರ ಒಂದು ಮಾತು ಹೇಳೋದಿಲ್ಲ, ಇವತ್ತು ವೀರಪ್ಪ ಮೊಯ್ಲಿ ಅವರು ಮಾಡಿದ್ರು ಅಂತ ಹೇಳೋದಿಲ್ಲ. ಅದೊಂದು ದೇವರ ದಯದಿಂದ. ಯಾಕೆಂದರೆ ನೀವು ಸ್ವಲ್ಪ ಬ್ರಾಹ್ಮಣರಾಗಿ ಹುಟ್ಟಿದ್ರೆ ಹೇಳ್ತಾ ಇದ್ದೆ, ನಾನೊಬ್ಬ ಶೂದ್ರ ಜಾತಿ, ನಮ್ಮ ಜಾತಿ ಯಾರೂ ಇಲ್ಲ, ನಾನು ಬಿಟ್ಟರೆ ಬೇರೆ MLA ಆದವರಿಲ್ಲ, ಮುಖ್ಯಮಂತ್ರಿ ಆದದ್ದು ಇಲ್ಲ, ಮಂತ್ರಿ ಆದವರು ಇಲ್ಲ. ನನ್ನ ಹೆಸರು ಹೇಳುವುದಿಲ್ಲ, ಬೇಡ. ಆದರೆ ನಿಮಗೆ ಒಂದು ಉದಾಹರಣೆ ಹೇಳೋದು, ಇದು ಸಾಧ್ಯ ಹೇಗೆ ಇದೆ ಎಂಬುದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಆಮೇಲೆ ಫೈರ್ ಕಾರ್ಪೊರೇಷನ್ ಮಾಡಿದೆ. ಅಲ್ಲ ಕೆಲಸ ಇರಲಿಲ್ಲ ಅಂತಲ್ಲ, ಐ ವಾಸ್ ಇನ್ ಐಡಲ್ ಮ್ಯಾನ್ ಆ್ಯಸ್ ಎನ್ ಐಡಿಯಲ್ ಮ್ಯಾನ್. ಈ ಕ್ಯಾನ್ ಬಿ ಎನ್ ಐಡಿಯಲ್ ಮ್ಯಾನ್. ಡೇವಿಲ್ಸ್ ಮೈಂಡ್ ಆಗಬೇಕಾಗಿಲ್ಲ. ಇಲೆಕ್ಟ್ರಾನಿಕ್ ಸಿಟಿ ಮಾಡಿದೆವು. ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದೆವು. ಅದೇ ಪ್ರಕಾರ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಮಾಡಿದೆವು, ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದೆವು. ಇಂಥ ಅನೇಕ ಸಂಸ್ಥೆಗಳನ್ನು ಹುಟ್ಟಾಕಿದೆ. ಮತ್ತು ನನಗೆ ಮತ್ತೆ ಕೊನೆಗೆ ಆ ಕೈಗಾರಿಕೆ ಇಲಾಖೆ ಬಿಟ್ಟಾಗ ಅಷ್ಟು ಬ್ಯುಸಿಯೆಸ್ಟ್, ಇವನ್ ಹೆಸರು ಬಂದದ್ದು ನನಗೆ. ದೊಡ್ಡ ಕೈಗಾರಿಕಾ ಮಂತ್ರಿಗಳಿಗೆ ಏನು ಹೆಸರು ಬರಲಿಲ್ಲ, ಅವ್ರ ಬಗ್ಗೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹೇಳೋದು, ಇನೋವೇಟ್ ಎಲ್ಲಿ ಹೋದ್ರೂ ಕೂಡ ನಮ್ಮ ಹತ್ರ ಇನೋವೇಟಿವ್ ಮೈಂಡ್ ಇರಬೇಕು. ಅಲ್ಲಿ ಸಾಧ್ಯ, ಯಾವುದು ಅಸಾಧ್ಯ ಎಂಬುದು ಇರುವುದೇ ಇಲ್ಲ. ಯಾರು ಐಡಲ್ ಕೂತ್ಕೊಳ್ಬೇಕಾಗಿಲ್ಲ, ನೀವು ಆಲೋಚನೆ ಮಾಡಿ. ಆದ್ದರಿಂದ ನಾನು ದೇವರಾಜ ಅರಸನಿಗೆ ಅವ್ರ ಹತ್ರ ದೂರಗೊಳ್ಳಿಕ್ಕೆ ಹೋಗಲಿಲ್ಲ. ನಮ್ಗೆ ಏನು ಫೈಲ್ ಬರ್ತಾ ಇಲ್ಲ, ಅದು ಫೈಲ್ ಬರುವಾಗ ಏನಾದ್ರು ಮಾಡಿ ಅಂತ ನಾನು ಕೇಳಿ ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಅದರ ಅಧಿಕಾರ ಕೊಟ್ಟಿದ್ದಾರೆ, ಪೋರ್ಟ್ಫೋಲಿಯೋ ಇಸ್ ವಿತ್ ಮೀ. ಅದನ್ನು ನಿರ್ವಹಿಸುವಂಥದ್ದು ನಮ್ಮ ಚಾಕಚಕ್ಯತೆ ಬೇಕು. ಹಾಗಿದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ವಿಪುಲವಾಗಿ ಎಲೆಕ್ಟ್ರಾನಿಕ್ ಸಿಟಿ ಬೆಳೆದಿದ್ದರೆ ಅದರ ಬೆನ್ನ ಹಿಂದೆ ಅದಕ್ಕೆ ಒಬ್ಬ IAS ಅಧಿಕಾರಿಗಳು ಬರಲಿಕ್ಕೆ ತಯಾರಿರಲಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ, ಮ್ಯಾನೇಜಿಂಗ್ ಡೈರೆಕ್ಟರ್. ನಾನು ಕೇಳಿದರೆ ಆವಾಗ ಯಾರಿದ್ರು, ಜಾಫರ್ ಸಾಹೇಬ್ ಡೈರೆಕ್ಟರ್. ನಾನು ಹೇಳಿದೆ, ಒಬ್ಬರು ನಮಗೆ ಅಧಿಕಾರಿ ಬೇಕು ಅಂತ ಹೇಳಿದ್ರೆ ನೋಬಡಿ ವಾಸ್ ಅವೈಲೇಬಲ್. ಯಾಕಂದರೆ ಇಂಥ ಹುಚ್ಚು ಸಾಹಸಕ್ಕೆ ಯಾರು ಬರ್ತಾರೆ. ನಾನು ಅದಕ್ಕೆ ಮತ್ತೆ BL ನನ್ನ ವೈಕುಂಠ ಬಾಳಿಗರು ಅಂತ ಸ್ಪೀಕರ್ ಇದ್ದರು, ಅವರ ಮಗ ಅವರ ಬಾಳಿಗ ಇದ್ದರು. ಅವರ ಹತ್ರ ಹೇಳಿದೆ, ನಾನು ದಯಮಾಡಿ ನಮ್ಮ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಆಗಿ ಬರಬೇಕು ಅಂತೇಳಿ. ಅವರು ಇಲ್ಲ ಮೊಯ್ಲಿಯವರೇ, ನಾನು ಸಾಯುವವರೆಗೆ ನಿಮ್ಮ ಗೌರ್ಮೆಂಟ್ ಸರ್ವಿಸಿಗೆ ಬಂದರೆ ಸಾಕ್ತ ಮೇಲೆಯೂ ಕೂಡ ಪೆನ್ಷನ್ ಕೊಡೋದಕ್ಕೆ ಸಿಗುವುದಿಲ್ಲ ನನಗೆ. ನನಗಾಗಿ ಬನ್ನಿ ನೀವು ಅಂತ ಹೇಳಿದರೆ ಈ ಕೀಮ್. ಆ್ಯಂಡ್ ಯು ಆರ್ ಸೀನ್ ನಾವು ಹೌ ಇಡೀ ದೇಶದಲ್ಲೇ
IT ಇಂಡಸ್ಟ್ರಿಯಲ್ಲಿ ಕರ್ನಾಟಕ ಇಸ್ ನಂಬರ್ 1 ಫಾರೆವರ್. ಇದು ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಆಮೇಲೆ ನಾನು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದೆ. ಈಗ ನನಗೆ ಈಗಲೂ ನೆನಪಿದೆ, ಭೈರಪ್ಪನವರು ಸ್ವಲ್ಪ ನೆನಪು ಮಾಡಿದರು. ಇಲ್ಲಿ ಗೌರ್ಮೆಂಟ್ ಅಸೋಸಿಯೇಷನ್ NGOs ಆಗಿತ್ತು, ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಕೇಶವಮೂರ್ತಿ ಅವರಿದ್ದರು. ಅವಾಗ ಕೇಶವಮೂರ್ತಿ ಇದ್ದರು. ಹೌದು. ಆಮೇಲೆ ಕೃಷ್ಣಪ್ಪ ಇದ್ದರು. ಶ್ರೀಪತಿ ಅವರೆಲ್ಲ ಇದ್ದರು. MT ಕೃಷ್ಣಪ್ಪ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ಇಲ್ಲಿ ಒಂದು ಗಲಾಟೆ ಆಯಿತು. ಇವರಿಗೆ ಗೊತ್ತಿರಬೇಕು, ಭೈರಪ್ಪನವರಿಗೆ. ವೀರೇಂದ್ರ ಪಾಟೀಲ್ ಮಂಡಲದಲ್ಲಿ ನಾನು ಕಾನೂನು ಮಂತ್ರಿ ಆಗಿದ್ದೆ. ರಾಜಶೇಖರ ಮೂರ್ತಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಫೈನಾನ್ಸ್ ಮಿನಿಸ್ಟರ್ 90s. ಆವಾಗ ದೊಡ್ಡ ಗಲಾಟೆ ಮಾಡಿದ್ರು ಇವರೆಲ್ಲ. ಪಾಪ ರಾಜಶೇಖರ ಮೂರ್ತಿ ಅವರನ್ನೆಲ್ಲ ಸುತ್ತು ಹಾಕಿ ಅವ್ರಿಗೆ ಹೊಡಿಲಿಕ್ಕೂ ಹೋದ್ರು. ಬಹುಶಃ ಒಬ್ಬರೇನೋ ಗೊತ್ತಿಲ್ಲ. ಆಗ ವೀರೇಂದ್ರ ಪಾಟೀಲ್ ನನ್ನ ಕರೆದ್ರು, ನಿಮಗೆ ನೀವು ಸ್ವಲ್ಪ ಇವರ ಹತ್ರ NGOs ಆಫೀಸ್ ಬೇರರ್ಸ್ ಮಾತಾಡಿ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ. ಆದರೆ ನಾನು ಪರಿಹಾರ ಮಾಡಬೇಕಾಗಿದ್ದರೆ ನಾನು ಏನು ಸೊಲ್ಯೂಷನ್ ಅವರಿಗೆ ಕೊಡ್ತೇನೆ, ಅದಕ್ಕೆ ನೀವು ಒಪ್ಪಬೇಕು ಅಂತೇಳಿ ಒಪ್ಪಿದ್ರು. ನಾನು ಮತ್ತೆ ನಿಮ್ಮ ಹತ್ರ ನೆಗೋಷಿಯೇಟ್ ಮಾಡಿದೆ. ಆಮೇಲೆ ನಿಮ್ಗೆ ಏನೋ ಸಮಸ್ಯೆ ಇತ್ತು, ಅದನ್ನು ಪರಿಹಾರ ಮಾಡಿದೆ ನಾನೇ. ಐ ಡಿಡ್ ನಾಟ್ ಗೋ ಬ್ಯಾಕ್ ಟು ದ ಚೀಫ್ ಮಿನಿಸ್ಟರ್. ಐ ಮೈಸೆಲ್ಫ್ ಅದನ್ನು ಪರಿಹಾರ ಮಾಡಿದೆ. ಶಾಂತಿ ಬಂತು. ನಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸನ್ನು ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದ್ರು ರಾಜಶೇಖರ ಮೂರ್ತಿ ಅವರು. ಆಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಪರಿಹಾರ ಆಯಿತು. ಅದಕ್ಕೆ ನನಗೆ ಒಳ್ಳೆ ಹೆಸರು ಬಂದು ತಂದಿದ್ದೀರಿ ನೀವು, ಆದ್ದರಿಂದ ನಿಮಗೆ ಸಲ್ಯೂಟ್. ಆದ್ದರಿಂದ ಇವತ್ತು ಯಾವುದು ಸಮಸ್ಯೆ ಪರಿಹಾರ, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್, ನಮಗೆ ಸಮಸ್ಯೆ ಪರಿಹಾರ ಮಾಡುವಂಥದ್ದು. ಅದೇ ಸಮಸ್ಯೆ ಸದಸ್ಯರ ರಾಜಕಾರಣಿಗಳೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ಆದರೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದ ನನಗೆ ಒಳ್ಳೆಯ ಅನುಭವ ಇದೆ. ಯಾಕಂದರೆ ನಿಮ್ಮ ಅನೇಕ ಹೆಸರು ಹೇಳ್ಬೋದು. ನಿಮ್ಮ ನಾಗರಾಜ್ ಜೊತೆಯಲ್ಲಿ, ನಾಗರಾಜ್ ಒಬ್ಬರು ಮಾತ್ರ ಕಾಣ್ತಾರೆ ನನಗೆ. ಆಗ ಡೆಪ್ಟಿ ಡೈರೆಕ್ಟರ್ ಇದ್ದರು, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು. ಆಮೇಲೆ ವೀರಭದ್ರಾಚಾರ್ಯ ಅಂತ ಹೇಳಿ, ವೀರಭದ್ರಾಚಾರ್ಯ ಅಂತ ಹೇಳಿ ಅವರು ಅನೇಕ ಕೆಲವರು IAS ಆದರು. B. ಕೃಷ್ಣನ್ ಡೈರೆಕ್ಟರ್ ಆಗಿದ್ದರು. ಆ ಕೃಷ್ಣನ್ ಡೈರೆಕ್ಟರ್ ಇರುವಾಗ ಒಂದು ಕಥೆ ನಡೆಯಿತು. ಆವಾಗ ನಾನು ಮುಖ್ಯಮಂತ್ರಿ ಆಗಿದ್ದೆ. B. ಕೃಷ್ಣನ್ ಅವರೇ ಡೈರೆಕ್ಟರ್ ಆಗಿದ್ದರು. ಆವಾಗ ಒಂದು ಕಥೆ ನಡೆಯಿತು. ನಾನೆಲ್ಲ ಈ ದೇಶದ ಆಲ್ ಬಿಗ್ಗೆಸ್ಟ್ ಜೈಂಟ್ಸ್ ಇನ್ ದಿ ಸ್ಟೀಲ್ ಇಂಡಸ್ಟ್ರಿ ಕಂಡೆ ಮೀಟಿಂಗ್ ಕಮಿಟಿ ರೂಮ್ನಲ್ಲಿ. ಯಾಕಂತೇಳಿದರೆ 71ರಲ್ಲಿ ಇಂದಿರಾ ಗಾಂಧಿಯವರು ವಿಜಯನಗರ ಸ್ಟೀಲ್ ಪ್ಲಾಂಟಿಗೆ ಮಾಡಬೇಕು ಅಂತೇಳಿ ಫೌಂಡೇಶನ್ ಹಾಕಿದ್ರು. ಆದರೆ 71ರಿಂದ ನಾನು ಮುಖ್ಯಮಂತ್ರಿ ಆಗುವವರೆಗೆ ಅದು ಬೇರೆ ಬರಲೇ ಇಲ್ಲ. ವಿಜಯನಗರ ಸ್ಟೀಲ್ ಪ್ಲಾಂಟ್ ಪ್ರಾರಂಭ ಆಗಲೇ ಇಲ್ಲ. ಅದಕ್ಕೆ ನಾನು ಕರೆದಾಗ ದೊಡ್ಡ ದೊಡ್ಡವರು ಬಂದರು, ಟಾಟಾಸ್ ಬಂದರು. ಆವಾಗ ದೊಡ್ಡ ದೊಡ್ಡವರು ಯಾರು ಅಂತೇಳಿ ಇದ್ರು, ಸ್ಟೀಲ್ ಎಲ್ಲ ಬಂದರು. ನನಗೆ ಒಬ್ಬ ಯಂಗ್ಸ್ಟರ್, ಅವ್ರ ಹತ್ರ ಏನು ಸ್ಟೀಲ್ ಇಂಡಸ್ಟ್ರಿ ಇರಲಿಲ್ಲ. ಮೇ ಬಿ ಡೈರೆಕ್ಟ್ಲಿ ಫ್ರಮ್ ದಿ ಕಾಲೇಜ್ ಇದ್ದು. ನಾನು ನಮ್ಮ ಡೈರೆಕ್ಟರ್ಗೆ ಹೇಳಿದೆ, ಕೃಷ್ಣನಿಗೆ, ನೋಡು, ಐ ಥಿಂಕ್ ದಿಸ್ ಮ್ಯಾನ್ ಕ್ಯಾನ್ ಡೂ ಇಟ್. ಇಲ್ಲ ಸರ್, ಹ್ಯಾಸ್ ನೋ ಬ್ಯಾಕ್ಗ್ರೌಂಡ್. ಎಲ್ಲ ಆಫೀಸರ್ಸ್ ಎಲ್ಲ ನಾನು ಮುತ್ತಿಗೆ ಹಾಕಿದ್ದೆ, ಬೇಡ ಸರ್ ಅದು ಮಾಡಬೇಡಿ ಅಂತೇಳಿ. ಅವರು ಪಾಪ ಪ್ರೆಸೆಂಟೇಷನ್ ಕೊಟ್ಟರು. ನಾನು ಹೇಳಿದೆ, ವಿದಿನ್ 4 months ಯಾರು ಸಿವಿಲ್ ವರ್ಕ್ ಈ ವಿಜಯನಗರ ಸ್ಟೀಲಿಗೆ ಪ್ರಾರಂಭ ಮಾಡ್ತೀರಿ, ನೀವು ಕೈ ಎತ್ತಿ, ಐ ಆಮ್ ಗೋಯಿಂಗ್ ಟು ಗಿವ್ ಟು ಯು. ಅಲ್ಲಿ ಯಾರು ಕೈ ಎತ್ತಿಲ್ಲ. ಅವರಿಗೆಲ್ಲ ದೇ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಆಸ್ಕ್ ದಿ ದೇರ್ ಬಾಸಸ್. ಆದರೆ ಇವನಿಗೆ ಬಾಸಸ್ ಇಲ್ಲ, ಯಾರೂ ಇಲ್ಲ, ಯಾರು ಸಜ್ಜೆಂಟ್ ಇಲ್ಲ, ಅವ್ರು ಕೈ ಎತ್ತಿ. ಆಗ ನಾನು ಹೇಳಿದ್ದೆ, ನೋಡಿ ಧೈರ್ಯ ಈ ಮನುಷ್ಯನಿಗಿದೆ, ಆದ್ದರಿಂದ ಅವರಿಗೆ ನಾವು ಕೊಟ್ಟುಬಿಡೋಣ ಅಂತೇಳಿ. ಅವರು ಏರ್ಪೋರ್ಟಿಗೆ ಹೋಗಿದ್ರು, ನಮ್ಗೆ ಸಿಗುವುದಿಲ್ಲ ಅಂತೇಳಿ. ಏರ್ಪೋರ್ಟ್ನಲ್ಲಿ ನಮ್ಮ ಡೈರೆಕ್ಟರ್ ಫೋನ್ ಮಾಡಿದ್ರು, ಬನ್ನಿ ಅಂತೇಳಿ. ವಿ ಗ್ರಾಂಟೆಡ್. ಟುಡೇ ಯಾವ ಯಂಗ್ಸ್ಟರ್ ಹ್ಯಾಡ್ ನೋ ಪ್ರಾಮಿಸ್ ಆಫ್ ಬಿಕಮಿಂಗ್ ಎ ಜಾಯಿಂಟ್ ಇನ್ ಸ್ಟೀಲ್ ಇಂಡಸ್ಟ್ರಿ ಈಸ್ ನೌ
ಈಸ್ ನಂಬರ್ 1 ಇನ್ ಸ್ಟೀಲ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಯಾರು ಸರ್ಜನ್ ಇದ್ದಾರೆ ಅವನನ್ನು ಆ ಥರ ನಾನು ಗುರುತಿಸದೇ ಇದ್ದರೆ ವಿಜಯನಗರ ಸ್ಟೀಲ್ ಪ್ಲಾಂಟು ಬರ್ತಾ ಇರಲಿಲ್ಲ. ಇಂಡಿಯಾ ವುಡ್ ನಾಟ್ ಹ್ಯಾವ್ ಪ್ರೊಡ್ಯೂಸ್ ಸಚ್ ಎ ಜಾಯಿಂಟ್ ಸ್ಟೀಲ್ ಇಂಡಸ್ಟ್ರಿ ಫ್ರಮ್ ದಿ ಕಂಟ್ರಿ. ನಾನು ಹೇಳೋದು ಇದೆಲ್ಲ ನೀವೆಲ್ಲ ಇಲಾಖೆಯಲ್ಲಿ ಯಾರು ಇರ್ತೀರಿ, ನೀವು ಇಂಥದ್ದನ್ನು ಯು ಕ್ಯಾನ್ ಕ್ರಿಯೇಟ್ ದಿ ಎಂಟರ್ಪ್ರಿನರ್ಸ್ ಆರ್ ಯು ಡಿಸ್ಟ್ರಾಯ್ ಎಂಟರ್ಪ್ರಿನರ್ಸ್. ಎರಡು ಕೆಲಸನೂ ಮಾಡಲಿಕ್ಕೆ ನೀವು ಯಮನೂ ಆಗ್ಬೋದು, ಬ್ರಹ್ಮನೂ ಆಗ್ಬೋದು. ಎರಡು ಕೆಲಸ ಅಧಿಕಾರಿಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಭಾಳ ಸಂತೋಷ ಇವತ್ತು ನಿಮ್ಮಲ್ಲಿ ನನಗೆ ಆತ್ಮೀಯತೆ ಇದೆ. ಯಾಕಂದರೆ ಇಫ್ ಎಟ್ ಆಲ್ ಐ ಬಿಕೇಮ್ ಸಕ್ಸಸ್ಫುಲ್, it is because of my role as a small scale industry and my initiative, which was supported by all of you ರಿಟೈರ್ಡ್ ಎಂಪ್ಲಾಯೀಸ್. ಇವತ್ತು ಆಗ ಎಂಪ್ಲಾಯೀಸ್ ಆಗಿದ್ದವರು ಆ ಮಾರ್ಗದರ್ಶನ ನೀವು ಕೊಟ್ಟಿದ್ದೀರಿ. ಅದರಿಂದ ನಾವು ಇವತ್ತು ಮುಖ್ಯಮಂತ್ರಿಯೂ ಆದೆ, ಹಣಕಾಸಿನ ಮಂತ್ರಿಯೂ ಆದೆ, ರಾಷ್ಟ್ರದ ಮಟ್ಟದಲ್ಲಿ ಕೂಡ ನಾವು ಐ ಕುಡ್ ಬಿಕಮ್ ಎ ಮಿನಿಸ್ಟರ್. ಒಂದು 5 ವರ್ಷದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನನಗೆ 7 ಪೋರ್ಟ್ಫೋಲಿಯೋ ಕೊಟ್ಟರು. ಐ ಹ್ಯಾಡ್ 7 ಪೋರ್ಟ್ಫೋಲಿಯೋ. ಯಾಕಂದರೆ ಅವ್ರಿಗೇನು ಆಲೋಚನೆ ಅಂತ ಹೇಳಿದ್ರೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರು ಈ ವಿಲ್ ರಿಸಾಲ್ವ್ ದಿ ಪ್ರಾಬ್ಲಮ್ ಅಂತ. ಆದ್ದರಿಂದ ಭಾಳ ನಿಮ್ಮ ಜೊತೆಯಲ್ಲಿ ಪುನಃ ಬಂದು ಇಲ್ಲಿ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಅಧ್ಯಕ್ಷರಾದಂಥ ಸೆಲೆಕ್ಷನ್ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸಿ, ಇವಾಗ ಕಾದಂಬರಿ ನಮ್ಮ ಕಿತ್ತೂರು ಕಿಡಿ ಬಿಳುವಡಿ ಎಲ್ಲಣ್ಣ ಅಂತೇಳಿ ನಮ್ಮ ಭಾಳ ಸಣ್ಣ ಕಿರು ಕಾದಂಬರಿ ಆದರೂ ಕೂಡ ಭಾಳ ಈ ನಮ್ಮ ಸಂಗೊಳ್ಳಿ ರಾಯಣ್ಣನ ಜೊತೆಯಲ್ಲೇ ಕೆಲಸ ಮಾಡಿದಂಥವರು ಕಿತ್ತೂರು ಕಿಡಿ ಬಿಳುವಡಿ ಎಲ್ಲಣ್ಣ. ಅವರ ಜೊತೆಯಲ್ಲೇ ಸರಿಸಮಾನವಾಗಿ ಕೆಲಸ ಮಾಡಿದಂಥ ಒಬ್ಬ ಶೂರ. ಅವರ ಕಾದಂಬರಿಯನ್ನು ಇವತ್ತು ಅದನ್ನು ಕೂಡ ಬಿಡುಗಡೆ ಮಾಡಿದ್ದೇನೆ. ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದದ್ದಕ್ಕಾಗಿ ನಾಗರಾಜ್ ಅವರಿಗೆ, ಡಾಕ್ಟರ್ ಚೌಡಯ್ಯನವರಿಗೆ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ನಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್. ಅವರ ವಚನಗಳು ನಾವು ಕರೆದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾವು ಈಗ ಚೌಡೇಶ್ವರ ಮನೆ ಮೂಲಕ ಇದನ್ನ ತೀರ್ಮಾನವನ್ನು ನೆರವೇರಿಸಿಕೊಂಡಿದ್ದಾರೆ. ಈಗ ನಮ್ಮ ಸಂಘದ ಕೂಡ ಆಗ್ತದೆ ಅಧ್ಯಕ್ಷರಿಗೆ
ಹೌದು ಅಂತ ಹೇಳ್ಬಿಟ್ಟು ನಾವು ಅದೇನಪ್ಪ 3 in 1 ಅಂದರೆ ಆ 3 in 1 ಕೊಡಪ್ಪ ಅಂತ ತಗೊಂಡು ನಾನೇನು ಮಾಡಿದೆ, ನೈಟ್ ಡ್ರೆಸ್ ತೊಗೊಂಡೆ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಚಂದ್ರ ಅಂತೇಳಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 3 ವರ್ಷದಿಂದ. ಈ ಒಂದು ಸಂಘ ಸಣ್ಣದಾಗಿ 10 ಜನದಿಂದ ಪ್ರಾರಂಭವಾಗಿ ಈಗ 250ಕ್ಕಿಂತ ಜಾಸ್ತಿ ಸದಸ್ಯರಿದ್ದಾರೆ. ಅದರಲ್ಲಿ ಆ ಡೈರೆಕ್ಟ್ರಿಯಲ್ಲಿ 231 ಜನದ ಪ್ರತಿಯೊಂದು ಡೀಟೇಲ್ಸ್ ಇದೆ, ಅವ್ರ ಫೋಟೋ ಸಮೇತ ಡೀಟೇಲ್ಸ್ ಇದೆ. ಹಾಗೂ ಅವರ ಮಕ್ಕಳು ಏನು ವೃತ್ತಿ ಮಾಡ್ತಾರೆ, ಅವ್ರು ಯಾವ ರೀತಿಯಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ಅದಂತೂ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ಒಂದು ಸಂಘ ಬೆಳೀಲಿಕ್ಕೆ ನಮ್ಮ ಸದಸ್ಯರೇ ಕಾರಣ, ಮತ್ತು ನಮ್ಮ ವೈಸ್ ಪ್ರೆಸಿಡೆಂಟು ಮತ್ತು ಬೇರೆ ಸಮಿತಿ ಸದಸ್ಯರು ಕೂಡ ಭಾಳ ಆಸಕ್ತಿಯಿಂದ ಕೆಲಸ ನಡೆಸಿದ್ದಾರೆ. ನಮ್ಮ ಉದ್ದೇಶ ಏನಂದರೆ, ಎಲ್ಲರೂ ರಿಟೈರ್ಡ್ ಆದಮೇಲೆ ಒಂದು ಕಡೆ ಸೇರೋಕ್ಕೆ ಅವಕಾಶನೇ ಇರೋಲ್ಲ, ಎಕ್ಸೆಪ್ಟ್ ಯಾವುದು ಮದುವೆ ಅಲ್ಲಿ ಮತ್ತು ಯಾವುದು ಸಮಾರಂಭಗಳಲ್ಲಿ ಒಂದು 10-15 ಸೇರ್ತಾರೆ. ಈ ರೀತಿ ಒಂದೇ ಕಡೆ ಸೇರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನನ್ನೊಟ್ಟಿಗೆ ನರಸಿಂಹಮೂರ್ತಿ, ಮುನಿವೆಂಕಟಸ್ವಾಮಿ, ಗೀತಾ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ನಾವು ಪ್ರತಿ ತಿಂಗಳು ಸಭೆ ಸೇರಿ ಏನೇನು ಮಾಡಬೇಕು ಅಂತ ಕಳೆದ 3 ವರ್ಷದಿಂದನೂ ನಾವು ಕಾರ್ಯಕ್ರಮ ಹಾಕ್ಕೊಂಡು ಬಂದಿದ್ವಿ. ಈ ವರ್ಷ 3ನೇದು ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮ್ಮ ಸದಸ್ಯರಾಗಲಿ, ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿಯರು ಕೂಡ ತುಂಬ ಕಾರಣ ಆಗಿರ್ತಾರೆ. ಹಾಗೆ ಎಲ್ಲ ಸದಸ್ಯರು ಕೂಡ ಅವರು ವಾಲಂಟಿಯರ್ ಆಗಿ ಧನ ಸಹಾಯ ಮಾಡಿದ್ದಾರೆ. ಯಾರಿಂದನೂ ಯಾರಿಗೂ ನಾವು ಬಲವಂತವಾಗಿ ನಾವು ಮೆಂಬರ್ಶಿಪ್ ಆಗಲಿ ಏನೂ ಕೇಳೋದಿಲ್ಲ. ಅವರ ಕೈಲಾದಷ್ಟು ತಿಂಗಳಿಗೆ 100 ರೂಪಾಯಿ ಆಗಲಿ 50 ರೂಪಾಯಿ ಕಳಿಸಿದ್ರು ಕೂಡ ನಮ್ಮ ಖಾತೆಗೆ, ನಮ್ಮ ಬ್ಯಾಂಕಿನ ಅಕೌಂಟ್ ಇದೆ, ಆ ಬ್ಯಾಂಕ್ ಅಕೌಂಟ್ ಖಾತೆಗೆ ಬರುತ್ತೆ. ಅದರಿಂದ ನಾವೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದೆ ಕೂಡ ಸುಮಾರು ಧ್ಯೇಯಗಳಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಹೇಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.